ತಿಳಿಸಿದ್ದೇನೆ. ಅಂದ್ರೆ ನಮ್ಮ ಶಿರ್ಡಿ ಸಾಯಿಬಾಬಾರ್ದಿಂದ ಒಂದೇ ಮಾತು ಹೇಳಿದ್ದಾರೆ, ಎಲ್ಲರಿಗೂ ಸಹಾಯ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಅಂದ್ರೆ ಇವಾಗ ಅನಿಸ್ತಾ ಇದೆ, ಅಜ್ಜಾರ್ ನನಗೆ ತಮ್ಮ ಆಶೀರ್ನಲ್ಲಿ ಯಾಕೆ ತಗೊಂಡ್ರು, ಯಾಕೆ ಬೆಂಗಳೂರು ಕಳ್ಸಿದಾರ, ಅವ್ರ ದಿವ್ಯ ದೃಷ್ಟಿ ಏನಿತ್ತು ಅಂದ್ರೆ ಯಾವಾಗಿದ್ರು ಒಂದೇ ವಿಚಾರ ಗುರುಗಳೇ, ದೇವರು ಮನುಷ್ಯನಿಗೆ ಭೂಮಿ ಮೇಲೆ ಬಂದಿದೆ ಒಂದೇ ಒಂದು ಉದ್ದೇಶ ಏನಂದ್ರೆ ಮನುಷ್ಯರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಗುರು. ಅದು ಮನುಷ್ಯರಾಗ್ಲಿ, ಪ್ರಾಣಿ ಪಕ್ಷಿಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಗುರು. ಬಹಳ ಅದ್ಭುತ ಅಣ್ಣ. ಇವಾಗ ನೀವು ಮಾಡ್ತಾ ಇರುವಂತದ್ದು ಹೆಂಗೆ ಸೇವೆ? ಯಾರಿಗಾದ್ರೂ ಆಂಬುಲೆನ್ಸ್ ಬೇಕಾಗತ್ತೆ, ಆಟೋ ಆಂಬುಲೆನ್ಸ್, ಹೇಗೆ ಅವ್ರು ನಿಮ್ಮನ್ನ ಸಂಪರ್ಕ ಮಾಡಬೇಕು? ಮತ್ತೆ ಅವ್ರ ಏನೋ ಶುಲ್ಕ ಕೊಡಬೇಕಾ, ಹೇಗೆ? ಇಲ್ಲ, ದಯವಿಟ್ಟು ಇದು ನಿಶುಲ್ಕವಾಗಿದೆ, ನಿಷ್ಪಕ್ಷಪಾತವಾಗಿದೆ. ಇವಾಗ ಕೆಲವು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ ಇಲ್ಲಿಂದ ಕರೆ ಬರುತ್ತೆ, ಕೆಲವು ಸಂದರ್ಭದಲ್ಲಿ BBMP ದಿಂದ ಬರುತ್ತೆ, ಕೆಲವು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಂದ ಕರೆಗಳು ಬರುತ್ತೆ, ಕೆಲವು ಸಂದರ್ಭದಲ್ಲಿ ನಮ್ಮ ವಾಣಿ ವಿಲಾಸ, ವಿಕ್ಟೋರಿಯಾ, KC ಜನರಲ್, ಬೌರಿಂಗು, ಅಂಬೇಡ್ಕರ್, ಸೊ ಮಿಂಟೋ ಆಸ್ಪತ್ರೆ, ಸೊ ಅಲ್ಲಿಂದ ಕರೆ ಬರುತ್ತೆ. ಅಂದ್ರೆ ಪಾಪ ಇವಾಗ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಅವರಿಗೆ ಇವಾಗ ಕಿಡ್ವಾಯ್ ಆಸ್ಪತ್ರೆ, ಅವರಿಗೆ ಭಾಷೆ ತೊಂದರೆ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಈಗ ಪೇಷಂಟ್ ಅಂದ್ರೆ ರೋಗಿಗಳು ಒಳಗಡೆ ಇರ್ತಾರೆ, ಆದ್ರೆ ರೋಗಿಯ ಜೊತೆಲಿ ಇರ್ತಾರೆ ನೋಡಿ. ಸೊ ಅವ್ರಿಗೆ ನನ್ಗೆ ಯಾರಾದ್ರೂ ಊಟ ಕೊಟ್ರೆ ಅಲ್ಲಿ ಹೋಗಿ ಊಟ ಹಂಚೋದು. ಆಮೇಲೆ ಕೆಲವು ಸಂದರ್ಭದಲ್ಲಿ ಇದು ವಾಟರ್ ಅಂದ್ರೆ ನಾವು ನೀರಿನ ಕೊಡುವಂತ ವಾಟರ್ ಬಾಟಲ್ಸ್ ಕೊಡ್ತಾರೆ, ಅದನ್ನು ಆಸ್ಪತ್ರೆ ಹೊರಗಡೆ ಹೋಗಿ ಅಂದ್ರೆ ಅವರು ಒಳಗಡೆ ರೋಗಿ ಅವರಿಗೆ ಅವಶ್ಯಕತೆ ಅಲ್ಲಿ ಊಟದ ನೀರು ವ್ಯವಸ್ಥೆ ಆಗ್ಬೋದು. ಆದ್ರೆ ಪಾಪ ಅವ್ರು ನಂಬ್ಕೊಂಡು ಅಂದ್ರೆ ಅವ್ರ ಪರಿಸ್ಥಿತಿ ಈ ತರ ಇರುತ್ತೆ ಗುರುಗಳೇ, ಅವರು ರೋಗಿಗಳನ್ನು ಬಿಟ್ಟು ಹೊರಗಡೆನೂ ಹೋಗಂಗಿಲ್ಲ, ಒಳಗಡೆನೂ ಹೋಗಂಗಿಲ್ಲ. ಅಂದ್ರೆ ಅವರು ರೋಗಿಗಳನ್ನ ನೋಡ್ಕೋತಾ ಇರ್ತಾರೆ. ಸೊ ಅವ್ರಿಗೆ ಅವರ ಆರೋಗ್ಯ ಬಗ್ಗೆ ಅಂತ ಕಾಳಜಿ ವಹಿಸ್ಬೇಕು. ಸೊ ಅದೊಂದಿದೆ ಗುರುಗಳೇ. ಆಮೇಲೆ ಕೆಲವು ಸಂದರ್ಭದಲ್ಲಿ ನಮ್ಮ ಟ್ರಾಫಿಕ್ ಇಲಾಖೆ ಕರೆ ಬರುತ್ತೆ. ಇವಾಗ ಮೊನ್ನೆ ಸುಮಾರು 12:30 1 ಗಂಟೆ ಒಂದು ಪೊಲೀಸ್ ಠಾಣೆಯಿಂದ ಫೋನ್ ಬಂತು. ಪಾಪ ವಯಸ್ಸು 12-15 ಇರ್ಬೋದು. ಪಾಪ ಆ ಮಗುಗೆ ಅಂದ್ರೆ ಹೆಣ್ಮಕ್ಳು ಇದ್ರು, ಅವ್ರಿಗೆ ಅವ್ರ ಹತ್ರ ಫೋನ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಸೊ ಅಂತವ್ರಿಗೆ ನಾವು ಸುರಕ್ಷಿತವಾಗಿ ನಮ್ಮ ಇದು ಒಂದು ಶೆಲ್ಟರ್ ಇದೆ ಅಂದ್ರೆ ಸರ್ಕಾರದ, ಅಲ್ಲಿ ಹೋಗಿ ಸುರಕ್ಷತೆ ಬಿಟ್ಟು ಬಂದಿದ್ದೇವೆ. ಆದ ಕಾರ್ಯ ಮಾಡ್ಬೇಕಂದ್ರೆ ಬೆಳಿಗ್ಗೆ ಅಂದ್ರೆ 3 ಗಂಟೆ ಅಂದ್ರೆ ಹೇಗಂದ್ರೆ ಕೆಲವು ಸಂದರ್ಭದಲ್ಲಿ ಕೈಯಲ್ಲಿ ತುತ್ತು ತೊಗೊಂಡಿರ್ತೇನೆ, ಕರೆ ಬಂದು ಅಂದ್ರೆ ನಾನು ನನ್ನ ಸ್ವಂತದ ವಿಚಾರ ಬಿಟ್ಟು ದೇವರನ್ನ ಇದು ಮನುಷ್ಯನೇ ಸೃಷ್ಟಿ ಮಾಡಿದ ನೋಡಿ. ಯಾರೇ ಆಗ್ಲಿ ಕಷ್ಟದಲ್ಲಿ ಮೊದಲು ನಾವು ಅವರ ಕಷ್ಟನ ಅರ್ಥ ಮಾಡ್ಕೊಂಡು ನಾವೆಲ್ಲ ನಮ್ಮ ಕಷ್ಟದ ಬಗ್ಗೆ ವಿಚಾರ ಮಾಡೋದು. ಅಂದ್ರೆ ನನಗೆ ಅಜ್ಜಾರ ಅದೇ ಕಲ್ಸಿದ್ದಾರೆ, ನನಗೆ ನೀರ್ ಏರಿಕೆ ಆಗ್ತಂದ್ರೆ ಮುಂದೆ ಯಾರಾದ್ರೂ ಅಂದ್ರೆ ನೀರಿನಿಂದ ಇದನ್ ಮಾಡ್ತದೆ, ಮೊದಲು ಅವ್ರಿಗೆ ನೀರ್ ಕೊಡ್ಬೇಕಂತ. ಸೊ ಅದೇ ನಂತರ ಇದು ಲಾಕ್ಡೌನ್ ಆಯ್ತು. ಸೊ ಅವಾಗಿನ ನಮ್ಮ ಇವರು ಭಾಸ್ಕರ್ ರಾವ್ ಸಾಹೇಬ್ರು ಕಮಿಷನರ್ ಅವರು ಇದ್ದಾಗ, ಸೊ ಸರ್ ನಂದು ಈ ತರ ಮೊದಲು ಆಟೋ ಇತ್ತು ಫೈನಾನ್ಸ್ದಲ್ಲಿ. ಸೊ ಅಜ್ಜರ್ ಸರ್ ಈ ತರ ನಂದು ಆಟೋ ಇದೆ, ಸೊ ಇದರಿಂದ ನಾನು ನಿಶುಲ್ಕವಾಗಿ ನಿಷ್ಪಕ್ಷಪಾತವಾಗಿ ವಾರದ 7 ದಿನದ 24 ಗಂಟೆಗಳು ಸತತವಾಗಿ ಜನರ ಸಹಾಯ ಮಾಡೋ ಸಲುವಾಗಿ ನಾನು ಸಿದ್ಧ ಇದ್ದೇನೆ ಅಂತಂದೆ. ದೇವರು ನಮ್ಮ ಭಾಸ್ಕರ ಸಾಹೇಬ್ ಚೆನ್ನಾಗಿರ್ಲಿ, ಅವ್ರ ಅನುಮತಿ ಕೊಟ್ರು. ಸೊ ಅದೇ ನಂತರ ಇದೇ ತರ ಇದು ಜನರ ಸೇವೆ ಮಾಡ್ತಾ ಇದೆ. ಅಂದ್ರೆ ಇದು ನಾನ್ ಕೋಡ್ ಕೇಸಸ್ ಪಿಕಪ್ ಮಾಡೋದು, ಅವ್ರಿಗೆ ಮನೆಗೆ ಡ್ರಾಪ್ ಮಾಡೋದು, ಸೊ ಈ ತರ ಮಾಡ್ತಾ ಇದ್ದೆ. ಆಮೇಲೆ ಲಾಕ್ಡೌನ್ ಆಯ್ತು. ಸೊ ಅದೇ ನಂತರ ಇದು ಆಟೋ ಫೈನಾನ್ಸ್ ಇದ್ದಿದ್ದ ಕಾರಣ ಫೈನಾನ್ಸ್ನವರು ಆಟೋನು ಸೀಸ್ ಮಾಡಿದ್ರು. 1 ವರ್ಷ 9 ತಿಂಗಳು ಬೆಂಗಳೂರಿನಲ್ಲಿ ನಮ್ಮ ಈ ಕಡೆ ಯಲಹಂಕ, ಈ ಕಡೆ ಇದು ಎಲೆಕ್ಟ್ರಾನಿಕ್ ಸಿಟಿ, ಪಿನ್ಯ, ದಾಸರಹಳ್ಳಿ, ಈ ಕಡೆ ನಮ್ಮ ಹೊಸೂರು ರೋಡು, ಈ ಕಡೆ ಇದು ಹೊಸಕೋಟೆ ತನಕ ಪ್ರತಿದಿನ ದೇವ್ರ ಮೇಲೆ ಭಾರ ಹಾಕೋದು. ಮನೆಯಲ್ಲಿ ಕೇಳ್ತಾ ಇದ್ರು ಗುರು, ನಿಜವಾಗ್ಲೂ ಮನೆಯಲ್ಲಿ ಕೇಳ್ತಾ ಇದ್ರು ಊಟಕ್ಕೆ ಏನಂತ. ನಮ್ಮ ಮನೆಯವ್ರಿಗೆ ಇಬ್ಬರು ಮಕ್ಕಳಿಗೆ ಅದೇ ಅಂತಿದ್ದೆ, ದೇವ್ರು ತುಂಬಾ ದೊಡ್ಡ ಇದಾನೆ, ಏನಾದ್ರು ಅಂತ ವ್ಯವಸ್ಥೆ ಆಗುತ್ತೆ. ಸೊ ಸತತವಾಗಿ ಕೆಲವು ಸಂದರ್ಭದಲ್ಲಿ ದೇವಸ್ಥಾನ ಮುಂದೆ, ಕೆಲವು ಸಂದರ್ಭದಲ್ಲಿ ಮಸೀದಿ ಮುಂದೆ, ಕೆಲವು ಸಂದರ್ಭದಲ್ಲಿ ಚರ್ಚ್ ಮುಂದೆ ಹೋಗಿ ಇದು ಪ್ರಸಾದ ಸಿಕ್ತಿತ್ತು, ಅದೇ ತಗೊಂಡು ಮನೆ ಕೊಡ್ತಿದ್ದೆ. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಹೀಗೆ ಮುಂದುವರಿಸಿ. ನಮ್ಮ ಸಮುದಾಯ ಟಿವಿಯಿಂದ ನಾಡಿನ ಜನತೆ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಕೃತಜ್ಞತೆಗಳು ಸಲ್ಲಿಸ್ತೀವಿ ನಿಮಗೆ. ತುಂಬಾ ತುಂಬಾ ಧನ್ಯವಾದಗಳು ಸರ್. ನಿಮ್ ಬಗ್ಗೆ ಈ ತರ ಅಂತ ನಮಗೆ ಗೊತ್ತಾಗಿದೆ. ಸೊ ಅವರು ಚೈಲ್ಡ್ ಅಬ್ಯೂಸ್, ಲೇಡೀಸ್ ಹರಾಸ್ಮೆಂಟ್, ಪೊಲಿಟಿಕಲ್, ಕ್ರಿಮಿನಲ್, ಸಿವಿಲ್, ಎಜುಕೇಶನಲ್, ಸೊ ಆಮೇಲೆ ಹೆಲ್ತ್, ಇದರಲ್ಲಿ ಇಷ್ಟು ಇದನ್ನ ಕೊಟ್ಟಿದ್ರು ಗುರು, ಅವಕಾಶಗಳನ್ನು ಕೊಟ್ಟಿದ್ರು. ಅದರಲ್ಲಿ ಅಂದ್ರೆ ಆರೋಗ್ಯನ ತಗೊಂಡು ಅಂದ್ರೆ ಇದು ಜೀವನಮಾನದ ಭಾಗ. ಮೊದಲು ಕರ್ನಾಟಕ ಕೊಟ್ಟಿದ್ರು, ಇವಾಗ ದೇವರ ಕೃಪೆಯಿಂದ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನರ ಆಶೀರ್ವಾದದಿಂದ, ಮುಖ್ಯವಾಗಿ ನಮ್ಮ ಭಾರತ ದೇಶದ ಎಲ್ಲ ಜನರ ಆಶೀರ್ವಾದದಿಂದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದಲ್ಲಿ ರಾಷ್ಟ್ರೀಯ ಹಿರಿಯ ಉಪಾಧ್ಯಕ್ಷ ವೈದ್ಯಕೀಯ ವಿಭಾಗದಲ್ಲಿದ್ದೇನೆ. ಆಮೇಲೆ ಇದು ಮೊನ್ನೆ ನೀವು ಮಾಹಿತಿ ಇರ್ಬೋದು ಗುರುಗಳೇ, ವಯನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಅಲ್ಲಿ ಸತತವಾಗಿ ನಮ್ಮ ಇಂಡಿಯನ್ ಆರ್ಮಿ, ನೇವಿ,
NDRF, SDRF, ಇಂಡಿಯನ್ ಕಮಾಂಡೋಸ್, ಇಂಡಿಯನ್ ಫೋರ್ಸ್ ಅವ್ರ ಜೊತೆಲಿ ಸತತವಾಗಿ ಎರಡು ವಾರ ಅಂದ್ರೆ ಇದನ್ ಮಾಡಿದ್ದೀನಿ, ಸೇವೆ ಸಲ್ಲಿಸಿದ್ದೀನಿ. ಆಮೇಲೆ 6 ತಿಂಗಳು ಕಷ್ಟ ಬಿದ್ದು ನಾನು ನನ್ನ ಗಣಕಯಂತ್ರದ ದ್ವಿತೀಯ ಪರೀಕ್ಷೆಯನ್ನು ಕನ್ನಡನಲ್ಲಿ ಬರೆದು ತೇರ್ಗಡೆ ಹೊಂದಿದೆ. ಅಜ್ಜರು ನಿಮ್ಮ ಆಶೀರ್ವಾದದಿಂದ ಸಂಪೂರ್ಣ ಆಯ್ತು, ತೇರ್ಗಡೆ ಮಾಡಿದೆ ಅಂತ ಅಂದೆ. ಆಯ್ತು ಬೆಂಗಳೂರು ಹೋಗಿ ಅಂತಂದ್ರು. ಸೊ ಆಯ್ತು ಅಜ್ಜಾರ ಬೆಂಗಳೂರು ಹೋಗಿ ಏನ್ ಮಾಡ್ಲಿ ಅಂತ ಕೇಳಿದ್ದೆ. ಅಲ್ಲಿ ಹೋಗಿ ಜನರ ಸೇವೆ ಮಾಡಂತಂದ್ರು. ಅಲ್ಲಿ ನಾವು ವೀರಭದ್ರೇಶ್ವರ ಗುಡಿಯಲ್ಲಿ ಅಂದ್ರ ಇದು ಬಾಲ್ವಾಡಿ ಹೋಗ್ತಿದ್ದೆ. ಅಲ್ಲಿ ನಮ್ಮ ದಿವಂಗತ ಇದು ಗಂಗಾಧರ್ ಅಜ್ಜರ್ ಅಂತಿದ್ರು. ಸೊ ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದು ದಿನ ತಮ್ಮ ಬಲಗೈ ಮುಷ್ಟಿಯನ್ನು ನನಗೆ ಕೊಟ್ರು. ಅದು ದೇವ್ರ ಮೇಲೆ ಏನ್ ಹಾಕಿದ ಗೊತ್ತಿಲ್ಲ. ನಾನು ನನ್ನ ಇದು ಬೆಳ್ಳನ್ನು ಅವ್ರು ಮುಷ್ಟಿ ಮಾಡಿದ್ರು ನೋಡಿ, ಅದ್ರ ಒಳಗಡೆ ಕೊಟ್ಬಿಟ್ಟೆ. ಅವ್ರ ಅಜ್ಜಾರು ನೇರವಾಗಿ ನಮಗೆ 3,000 ಮಠ ಅಂತಿದೆ ಬೈಲ್ನಲ್ಲಿ, ಅಲ್ಲಿ ಕರ್ಕೊಂಡು ಹೋದ್ರು. ಅಜ್ಜರು ಯಾವ ತರ ಹೇಳ್ತಾ ಇದ್ರು ನಾ ಅದನ್ನೇ ಮಾಡ್ತಿದ್ದೆ. ಸೊ ತದನಂತರ ಅಜ್ಜರ ಆಚರಣೆಯಲ್ಲಿ ಅಂದ್ರೆ ಬೆಳೀತಾ ಇದ್ದೆ. ಸೊ ಅಂದ್ರೆ ಮನೆಯಲ್ಲಿ ಒಂದು 2-3 ಅವರ್ ಮಾತ್ರ ಇದ್ರೆ ಮಿಕ್ಕಿದೆಲ್ಲ ಅವರನ್ನ ಮಠದಲ್ಲಿ ಹಗಲರು ತಂದ್ರು. ಇಷ್ಟು ನಾನು ನಿಮ್ಗೆ ಹೇಳಿದ ಪ್ರಕಾರ ಅಜ್ಜರ್ ಏನ್ ಹೇಳಿದಾರೆ ಅದು ಹಾಗೆ ಆಗುತ್ತೆ, 100ಕ್ಕೆ 100 ಸುತ್ತ. ಆಮೇಲೆ 6 ತಿಂಗಳು ಕಷ್ಟ ಬಿದ್ದು ನಾನು ನನ್ನ ಗಣಕಯಂತ್ರದ ದ್ವಿತೀಯ ಪರೀಕ್ಷೆಯನ್ನು ಕನ್ನಡನಲ್ಲಿ ಬರೆದು ತೇರ್ಗಡೆ ಹೊಂದಿದೆ. ಅಜ್ಜರು ನಿಮ್ಮ ಆಶೀರ್ವಾದದಿಂದ ಸಂಪೂರ್ಣ ಆಯ್ತು, ತೇರ್ಗಡೆ ಮಾಡಿದೆ ಅಂತ ಅಂದೆ. ಆಯ್ತು ಬೆಂಗಳೂರು ಹೋಗಿ ಅಂತಂದ್ರು. ಸೊ ಆಯ್ತು ಅಜ್ಜಾರ ಬೆಂಗಳೂರು ಹೋಗಿ ಏನ್ ಮಾಡ್ಲಿ ಅಂತ ಕೇಳಿದ್ದೆ. ಅಲ್ಲಿ ಹೋಗಿ ಜನರ ಸೇವೆ ಮಾಡಂತಂದ್ರು. ಸೊ ತದನಂತರ ಬೆಂಗಳೂರು ಬಂದು IT ಫೀಲ್ಡ್ ನಲ್ಲಿ US ವರ್ಕ್ ಫೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ US ಪ್ರೆಸಸ್ ಇರ್ತಿದ್ರು, ಅದರಲ್ಲಿ ಕೆಲಸ ಮಾಡಿದೆ. ಆದ್ರೆ ಮನಸ್ಸಿನಲ್ಲಿ ಏನೋ ಒಂದು ಕಳವಳ, ಅಜ್ಜಾರ್ ಹೇಳಿದಾರ ಒಂದು ನಾವು ಮಾಡ್ತಾ ಇದ್ದೇನೆ ಅಂತ, ಒಂದು ಜನರ ಸಹಾಯ ಮಾಡೋ ಸಲುವಾಗಿ ನಾ ಸಿದ್ಧ ಇದ್ದೇನೆ ಅಂತಂದೆ. ದೇವರು ನಮ್ಮ ಭಾಸ್ಕರ ಸಾಹೇಬ್ ಚೆನ್ನಾಗಿರ್ಲಿ, ಅವ್ರ ಅನುಮತಿ ಕೊಟ್ರು. ಸೊ ತದನಂತರ ಇದೇ ತರ ಇದು ಜನರ ಸೇವೆ ಮಾಡ್ತಾ ಇದ್ದೆ. ಅಂದ್ರೆ ಇದು ನಾನ್ ಕೋಡ್ ಕೇಸಸ್ ಪಿಕಪ್ ಮಾಡೋದು, ಅವ್ರಿಗೆ ಮನೆಗೆ ಡ್ರಾಪ್ ಮಾಡೋದು. ಸೊ ಈ ತರ ಮಾಡ್ತಾ ಇದ್ದೆ. ಆಮೇಲೆ ಲಾಕ್ಡೌನ್ ಆಯ್ತು. ಸೊ ತದನಂತರ ಇದು ಆಟೋ ಫೈನಾನ್ಸ್ ಇದ್ದಿದ್ದ ಕಾರಣ ಫೈನಾನ್ಸ್ನವರು ಆಟೋನು ಸೀಸ್ ಮಾಡಿದ್ರು. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಹೀಗೆ ಮುಂದುವರಿಸಿ. ನಮ್ಮ ಸಮುದಾಯ ಟಿವಿಯಿಂದ ನಾಡಿನ ಜನತೆ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು, ಕೃತಜ್ಞತೆಗಳು ಸಲ್ಲಿಸ್ತೀವಿ ನಿಮಗೆ. ತುಂಬಾ ಧನ್ಯವಾದಗಳು.